ನಮಸ್ತೆ ಎಲ್ಲರಿಗೂ. ನಿಮ್ಮ ಲವ್ ನೋಟ್ಸ್ ನೋಡೋಣ. ಮೊದಲನೇದು, ಎರಡನೇದು, ಮೂರನೇದು ಎಷ್ಟಾದರೂ ಆಯ್ಕೆ ಮಾಡಿ, ಒಂದಾದರೂ ಆಯ್ಕೆ ಮಾಡಿ. ಬನ್ನಿ, ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ? ಸೊ ಕಾರ್ಮಿಕ್ ಸಂಬಂಧ. ಸೊ ನಿಮ್ಮದು ಅವ್ರದ್ದು ಸ್ಪಿರಿಚುವಲ್ ಜರ್ನಿ ಇರ್ಬೋದು, ಅಥವಾ ಕಾರ್ಮಿಕ್ ಸಂಬಂಧ ಇರ್ಬೋದು. ಸೊ ಕಾರ್ಮಿಕ್ ರಿಲೇಶನ್ಶಿಪ್ ಇರಬಹುದು. ಜನ್ಮದ ವ್ಯಕ್ತಿ ಮೊದಲೇ ಭೇಟಿಯಾಗಿದ್ದೀರಾ, ಪಾಸ್ಟ್ ಲೈಫ್ ಕನೆಕ್ಷನ್ ಕೂಡ ಇರಬಹುದು. ಸೊ ಇಟ್ ಕುಡ್ ಬಿ ದ ಒನ್. ಬನ್ನಿ, ಲವ್ ನೋಟ್ಸ್ ಏನಿದೆ ನೋಡೋಣ. ದ ಗ್ರಾಸ್ ವಾಂಟ್ ಟು ಗ್ರೀನರ್ ಆನ್ ದ ಅದರ್ ಸೈಡ್, ಸೊ ವೇಟ್, ಹೀಲಿಂಗ್ ಆರ್ ನೀಡೆಡ್. ಅವ್ರಿಗೆ ಹೀಲಿಂಗ್ ಬೇಕು. ಸೊ ನಿಮ್ಮ ಸಂಬಂಧಕ್ಕೆ ಹೀಲಿಂಗ್ ಬೇಕು. ಸೊ ಪಾಸ್ಟ್ ಲೈಫ್ದು ಏನೋ ಒಂದು ಕರ್ಮ ಬ್ಯಾಲೆನ್ಸ್ ಇರುತ್ತೆ, ಜೊತೆಗೆ ಕಾರ್ಮಿಕ್ ಸಂಬಂಧ. ಹಾಗಾಗಿ ಐ ಡಿಡ್ ನಾಟ್ ನೋ ದ ಕಂಫರ್ಟ್. ಸೊ ಅವ್ರಿಗೆ ನಿಮ್ಗೆ ಹೇಗೆ ಕಂಫರ್ಟ್ ಝೋನ್ ಕೊಡಬೇಕು ಅಂತ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಹೇಗೆ ನಿಮ್ಮನ್ನ ಬ್ಲ್ಯಾಂಕ್ ಆಗಿದ್ದಾರೆ. ಅವ್ರು ಬ್ಲ್ಯಾಂಕ್ ಆಗಿದ್ದಾರೆ. ಯಾವುದೇ ನಿರ್ಧಾರ ತಗೊಳ್ಳಿಕ್ಕೆ ಅವ್ರಿಗೆ ಆಗ್ತಾ ಇಲ್ಲ. ಪಾಸಿಟಿವ್ ಆಗಿ ಯೋಚನೆ ಮಾಡೋದು ಬಿಟ್ಟು ಅವ್ರಿಗೆ ಬೇರೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಐ ಡಿಡ್ ನಾಟ್ ಸಾ ದ ಟ್ರೂತ್ ಅಬೌಟ್ ದಿಸ್ ಕನೆಕ್ಷನ್ ಫಾರ್ ಲಾಂಗ್ ಟೈಮ್. ಎಸ್, ಕಾರ್ಮಿಕ್ ಆಗಿರೋದ್ರಿಂದ ಅವ್ರಿಗೆ ಪಾಸ್ಟ್ ಲೈಫ್ ಕನೆಕ್ಷನ್ ಅಂದರೆ ಏನು, ಈ ಸಂಬಂಧ ಏನು, ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ನಿಮ್ಮಿಬ್ರು ಸಂಬಂಧ ಅವ್ರಿಗೆ ಅರ್ಥನೇ ಆಗ್ತಾ ಇಲ್ಲ. ಕನೆಕ್ಟ್ ಮೀ ವಿತ್ ಇನ್ 5D. ಎಸ್, 5D ಲೆವೆಲಲ್ಲಿ ಕನೆಕ್ಟ್ ಆಗಿದ್ದೀರಾ ಅಂತ ಅನ್ಸುತ್ತೆ. ಆಗಿ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದರೆ 3D ಲೆವೆಲಲ್ಲಿ ತುಂಬಾ ಪ್ರಾಬ್ಲಮ್ಸ್ ಇದೆ ಅಂತ ಅನ್ಸುತ್ತೆ. ತುಂಬ ಸಮಸ್ಯೆಗಳಾಗಿದೆ ಅಂತ. ಯು ಸ್ಪೀಕ್ ಟು ಮೀ ಥ್ರೂ ದ ಮ್ಯೂಸಿಕ್. ಸಂಗೀತದ ಮುಖಾಂತರ ನೀವು ಅವ್ರನ್ನ ಹೆಚ್ಚು ಗಮನ ಸೆಳೀತೀರಾ ಅಂತ ಅನ್ಸುತ್ತೆ. ಅವ್ರ ಸಂಗೀತ ಕೇಳಬೇಕಾರೆಲ್ಲ ಹಾಡಿನ ಸಾಂಗ್ಸ್ ಎಲ್ಲ ನಿಮ್ಮನ್ನ ನೆನಪು ಮಾಡುತ್ತೆ ಅಂತ ಅನ್ಸುತ್ತೆ. ಐ ಡ್ರೀಮ್ ಆಫ್ ಯು ಮೀ ಲವ್. ಸೊ ನಿಮ್ಮ ಜೊತೆ ಪ್ರೀತಿಯ ಕನಸು ಕಾಣ್ತಾ ಇದ್ದಾರೆ ಅವರು. ಯು ನೋ ದಟ್ ಯು ಥಿಂಕ್ ದಟ್ ಐ ಹ್ಯಾವ್ ಮೂವ್ಡ್ ಆನ್, ಬಟ್ ದ ಟ್ರೂತ್ ಈಸ್ ಐ ಕಾಂಟ್ ಯು ಔಟ್ ಆಫ್ ಮೈ ಹಾರ್ಟ್ ಆ್ಯಂಡ್ ಮೈಂಡ್. ಸೊ ಅವ್ರು ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ. ಮೇ ಬಿ ಸಪ್ರೇಷನಲ್ಲಿ ಇರಬಹುದು. ಬಿಟ್ಟು ಹೋಗಿದ್ದಾರೆ, ಆದರೆ ನಿಮ್ಮನ್ನು ತಲೆಯಿಂದ ತೆಗಿಲಿಕ್ಕೆ ಆಗ್ತಾ ಇಲ್ಲ, ಮನಸ್ಸಿಂದ ತೆಗಿಲಿಕ್ಕೆ ಆಗ್ತಾ ಇಲ್ಲ ಅವರಿಗೆ. ಯು ಆರ್ ಮೈ ಫ್ಯೂಚರ್ ವೈಫಿ. ನಿಮ್ಮನ್ನ ಒಂದು ಹೆಂಡತಿಯ ಸ್ಥಾನದಲ್ಲಿ ಅಥವಾ ಪತಿಯ ಸ್ಥಾನದಲ್ಲಿ, ಪತ್ನಿಯ ಸ್ಥಾನದಲ್ಲಿ ನೋಡ್ತಾರೆ. ಐ ರಿಯಲೈಸ್ ನೌ ಹೌ ಮಚ್ ಐ ಹರ್ಟ್ ಯು. ಅವ್ರಿಗೆ ಅರ್ಥ ಆಗ್ತಿದೆ ಈಗ ಅವರು ನಿಮಗೆ ಎಷ್ಟು ನೋವು ಮಾಡಿದ್ದಾರೆ ಅಂತ. ಐ ಲವ್ ಯು ಅನ್ಕಂಡೀಷನಲಿ. ತುಂಬ ಪ್ರೀತಿ ಮಾಡ್ತಾರೆ, ತುಂಬ ತುಂಬ ಪ್ರೀತಿ ಮಾಡ್ತಾರೆ. ಸೊ ಇದು ನಿಮ್ಮ ರೀಡಿಂಗ್ ಇಷ್ಟ ಆಯಿತು ಅಂತ ಅನ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮನಿ ಯಾರು ಮೊದಲನೇದು ಆಯ್ಕೆ ಮಾಡಿದ್ದೀರಾ? ನಿಮಗೆ ಲವ್ ನೋಟ್ಸ್ ಏನಿದೆ ನೋಡೋಣ. ಐ ಶುಡ್ ಹ್ಯಾವ್ ಟೋಲ್ಡ್ ಯು ಹೌ ಐ ಫೆಲ್ಟ್ ಯು. ಹೇಗೆ ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಹೇಳಕ್ಕಾಗಲ್ಲ. ಐ ನೀಡೆಡ್ ಯು ಟು ಸ್ಟಾಪ್ ಚೇಸಿಂಗ್ ಮೀ. ಐ ನೀಡ್ ಸ್ಪೇಸ್, ಟೈಮ್, ಸೊ ಪ್ಲೀಸ್. ನೀವು ಅವ್ರನ್ನ ಫೋನ್ ಮಾಡಬೇಡಿ, ಮೆಸೇಜ್ ಮಾಡಬೇಡಿ, ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಡಿ. ಯಾಕೆ ಅವ್ರ ಹಿಂದೆ ಹೋಗ್ತಾ ಇದ್ದೀರಾ? ಅವ್ರಿಗೆ ಟೈಮ್ ಬೇಕಂತೆ. ಟೈಮೇ ತಾನೇ ಕೇಳ್ತಾವ್ರೆ, ಕೊಟ್ಬಿಡಿ. ಆ ಟೈಮ್ನ ನಿಮ್ಮ ಸದುಪಯೋಗಕ್ಕೆ ನೀವು ಬಳಸ್ಕೊಳ್ಳಿ. ಐ ಆಮ್ ಸೋ ಅಫ್ರೈಡ್ ದಟ್ ಯು ವಿಲ್ ರಿಜೆಕ್ಟ್ ಮೀ. ಅವ್ರಿಗೆ ಭಯ ಕೂಡ ಇದೆ, ರಿಜೆಕ್ಟ್ ಮಾಡಿಬಿಡ್ತೀರಾ ಅಂತ. ಏನೋ ಮಾಡಿ ಹೋದ್ರು, ಮಾಡಬಾರ್ದೆಲ್ಲ ಮಾಡಿದ್ರು, ಕೊಡಬಾರ್ದು ನೋವೆಲ್ಲ ಕೊಟ್ಟರು, ಗೋಸ್ಟೆಡ್ ಮಾಡಿದ್ರು, ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ರು, ನಿಮ್ಮನ್ನು ಸ್ಟಕ್ ಮಾಡಿದ್ರು, ಎಲ್ಲ ಮಾಡಿದ್ಮೇಲೆ ಈಗ ವಾಪಸ್ ಬರಬೇಕು ಅಂತ ಇದೆ, ಅರ್ಥ ಆಗ್ತಾ ಇದೆ. ಆದರೆ ಬರೋದಕ್ಕೆ ಭಯ, ಮುಖವಿಲ್ಲ.
ಅದಕ್ಕೆ ಅವ್ರಿಗೊಂದು ಮೆಸೇಜ್ ಮಾಡಿಬಿಟ್ಟು ಹೇಳಿ, ತೆನಾಲಿ ರಾಮಕೃಷ್ಣ ಇದ್ರಲ್ಲ ಅವರು ಮುಖ ತೋರಿಸ್ಬೇಡ ಅಂತ ಸಾರಿ ನಗ್ಬೇಡ ಅಂತ ತುಂಬ ಕಮೆಂಟ್ ಆಗ್ತೀರಾ. ನಾನೇನು ಮಾಡಲಿ, ನನ್ನ ನೇಚರ್ ಇರೋದೇ ಹಾಗೆ. ಮುಖ ತೋರಿಸ್ಬೇಡ ಅಂದಿದ್ದಕ್ಕೆ ಒಂದು ಮಡಕೆಗೆ 2 ಕಣ್ಣನ್ನ ಬರ್ಬಿಟ್ಟು ಅದನ್ನ ತಲೆ ಮೇಲೆ ದಬಾಕೊಂಡು ಬಂದಿದ್ರಲ್ಲ, ಹಂಗೆ ಮುಖ ತೋರ್ಸಕ್ಕೆ ಗೊತ್ತಿಲ್ಲ ಅಂದರೆ ಮಡಕೆ ದಬಾಕೊಂಡು ಬಾ ಅಂತ ಹೇಳಿ. ಇವಾಗೇನು ಆನ್ಲೈನಲ್ಲೇ ಇದೆಯಲ್ಲ ಇಮೋಜಿಸ್ ಎಲ್ಲ, ಆನ್ಲೈನಲ್ಲಿ ಕಾಲ್ ಮಾಡಿಬಿಟ್ಟು ಫೇಸಿಗೆ ಇಮೋಜಿ ಅಂಟಿಸ್ಬಿಡಿ, ಮುಖ ನೋಡ್ತಾ ಇಲ್ಲ ಇಮೋಜಿಸ್ ನೋಡ್ತಾ ಇದ್ದೀನಿ ಅಂತ. ಐ ವಿಶ್ ಯು ಲವ್ ಆ್ಯಂಡ್ ಹ್ಯಾಪಿನೆಸ್ ಡಿಯರ್. ಎಸ್, ನೀವು ಚೆನ್ನಾಗಿರಬೇಕು ಅಂತ ಹೇಳ್ತಾರೆ, ಅದನ್ನು ನಂಬೇಡಿ, ಅವ್ರು ಸುಳ್ಳು ಹೇಳ್ತಾರೆ. ನಿಮಗೆ ಯಾರ ವಿಶ್ನ ಅವಶ್ಯಕತೆ ಯಾಕಿದೆ? ನಿಮ್ಮ ವಿಶ್ ನೀವೇ ಮಾಡ್ಕೊಬೋದು. I took you for granted and regret that now I am sorry for, dear. ಸೊ ಸಾರಿ ಬಾಯಲ್ಲಿ ಹೇಳಿದ್ರೆ ಸಾಲಲ್ಲ. ಸೊ ಬಂದು ಕಾಲು ಹಿಡ್ಕೊಂಡು ಸಾರಿ ಕೇಳಿ. ಕಾಲು ಹಿಡ್ಕೊಬೇಕು ಅಂತ ನಾ ಇಲ್ಲಿ ಯಾರಿಗೂ ಹೇಳೋದಿಲ್ಲ. ಅಂದರೆ ಅವರ ಎನರ್ಜಿ ಆ ಥರ ಬರ್ತಾ ಇದೆ. ಡೋಂಟ್ ಟ್ರಸ್ಟ್ ಹಿಮ್ ಅಗೇನ್. ಫಿಯರ್ ಈಸ್ ಹೋಲ್ಡಿಂಗ್ ಮೀ ಬ್ಯಾಕ್ ಬಟ್ ಐ ವಾಂಟ್ ಟು ಟಾಕ್ ವಿತ್ ಯು ಸೋ ಬ್ಯಾಡ್ಲಿ. ಏನೋ ಭಯ ಕಾಡ್ತಾ ಇದೆ, ಮಾತಾಡಬೇಕು ಅಂತ ಆಸೆ ಪಡ್ತಿದ್ದಾರೆ. ಹೋಗ್ಲಿ, ನೀವೇ ಫೋನ್ ಮಾಡೋಕ್ಕೆ ಇಷ್ಟ ಇದ್ರೆ ಮಾಡಿಬಿಡಿ, ನಿಮ್ಮ ಜೀವನ ನಿಮ್ಮಿಷ್ಟ. ಐ ವಂಡರ್ ಇಫ್ ಯು ಆರ್ ಹ್ಯಾಪಿ ವಿತೌಟ್ ಮೀ. ಅದೇನೆ, ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳಿ. ಅವ್ರಿಗೆ ಆಶ್ಚರ್ಯ ಆಗ್ತಾ ಇದೆ, ಅವ್ರು ಇಲ್ದಿರ ನೀವು ಹೆಂಗೆ ಸಂತೋಷವಾಗಿದ್ದೀರಾ ಅಂತ. ಸಂತೋಷವಾಗಿರೋಕ್ಕೆ ಊಟ, ಗಾಳಿ, ನೀರು, ಪಂಚಭೂತಗಳು ಬೇಕು. ದ ಡಿಸ್ಟೆನ್ಸ್ ಹ್ಯಾಸ್ ಬಿನ್ ಕಿಲ್ಲಿಂಗ್ ಮೀ. ಸೊ ಯಾರು ಹೇಳಿದ್ದಾರೆ ಡಿಸ್ಟೆನ್ಸಲ್ಲಿ ಇರು ಅಂತ ಅಲ್ವಾ? ನಿಮ್ಮ ಮಾತನ್ನು ನಾನು ಹೇಳ್ತಾ ಇದ್ದೀನಿ. ಸೊ ಅವ್ರಿಗೆ ಡಿಸ್ಟೆನ್ಸಲ್ಲಿ ಇರೋಕ್ಕಾಗಲ್ವಂತೆ. ಬಂದ್ಬಿಡು ಅಂತ ಒಂದು ಮೆಸೇಜ್ ಮಾಡಿ ಬರ್ಬೋದೇನೋ. ಗೋ ಗೆಟ್ ಇಟ್, ಬ್ಲೆಸ್ಸಿಂಗ್ ಈಸ್ ಯುವರ್ಸ್. ಎಸ್, ಬ್ಲೆಸ್ಸಿಂಗ್ಸ್ ಇದೆ, ಅವ್ರು ನಿಮಗೆ ಸಿಗಬೇಕು ಅಂತ. ಅವ್ರಿಗೆ ಅದು ಅರ್ಥ ಆಗ್ತಾ ಇಲ್ಲ ಅಷ್ಟೇ. ಟೇಕ್ ದಿಸ್ ಟೈಮ್ apart to focus on you and really loving yourself. yes, ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳಿ, ನಿಮ್ಮನ್ನು ನೀವು ಪ್ರೀತಿಸಿ. ಅವ್ರು ಹೇಳಿದ್ಮೇಲೆ ನಿಮ್ಮನ್ನು ನೀವೇನು ಪ್ರೀತಿಸೋದು? ನಿಮ್ಮನ್ನು ನೀವು ಯಾವಾಗಲೂ ಪ್ರೀತಿಸಿ. ನೀವಾಗಿರೋದಕ್ಕೆ ತಾನೇ ಅವ್ರು ನಿಮ್ಮನ್ನು ಪ್ರೀತಿಸಿದ್ರು. ಎಸ್, ಅಂತ್ಯವಿಲ್ಲದ ತೃಪ್ತ ಪ್ರೇಮ, ನೆವರ್ ಎಂಡಿಂಗ್ ಲವ್ ಸ್ಟೋರಿ. ಅತ್ಲಾಗ ಮುಗ್ಸೋಕ್ಕೂ ಆಗಲ್ಲ, ಇತ್ಲಾಗ ಜೊತೆಲಿರೋದಕ್ಕೂ ಆಗೋದಿಲ್ಲ. ಆ ಥರ ಮನೆಯ ಸಮಸ್ಯೆಗಳಿಗೆ ಚಿಕಿತ್ಸೆ, ಪರಿಹಾರದ ಅವಶ್ಯಕತೆ. ಸೊ ಫ್ಯಾಮಿಲಿ ಪ್ರಾಬ್ಲಮ್ಸ್ ತುಂಬ ಇದೆ. ಆ ಫ್ಯಾಮಿಲಿ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಕೊಂಡಿರಾ ಈ ಸಮಸ್ಯೆಗೆ ಪರಿಹಾರ ಇಲ್ಲ. ಥ್ಯಾಂಕ್ ಯು. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಡಿಯರ್ಸ್. ಯಾರು ಕೊನೆಯದು ಆಯ್ಕೆ ಮಾಡಿದ್ದೀರಾ? ವಿರುದ್ಧ ಸ್ವಭಾವದ ಪ್ರೇಮಿ, ಓಪನ್ ಮೈಂಡ್. ಸೊ ಆಪೋಸಿಟ್ ಟೈಪ್ ಆಫ್, ನೀವು ಹೇಗಿದ್ದೀರೋ ನಿಮಗೆ ಅಪೋಸಿಟ್ ಆಗಿ ಅವ್ರು ಇರ್ತಾರೆ. ಸೊ ಓಪನ್ ಮೈಂಡ್ ಆಗಿ ಇರಿ ಅಂತ ಹೇಳ್ತಾ ಇದೆ. ಹೇಗೆ ಅಂದರೆ ನಿಮ್ಮ ರೂಲ್ಸ್ ರೆಗ್ಯುಲೇಷನ್ ಒಳಗೆ ಅವ್ರು ಬರೋದೇ ಇಲ್ಲ. ನಿಮ್ಮ ಇಮ್ಯಾಜಿನೇಷನ್ ಇಷ್ಟು ಟಕ್ 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 ಅಂತ ನೀವೊಂದು ಇಷ್ಟು ಐಡಿಯಾಸ್ ಮಾಡಿರ್ತೀರ. ನನ್ನ ಹುಡುಗ ಹೀಗಿರಬೇಕು, ನನ್ನ ಹುಡುಗಿ ಹೀಗಿರಬೇಕು, ಈ ಸ್ಟೈಟಲ್ಲಿ ಇರಬೇಕು, ಈ ಥರ ಡಿಂಪಲ್ ಬೀಳಬೇಕು, ಇಷ್ಟು ಓದಿರಬೇಕು, ಇಷ್ಟು ದುಡ್ಡಿರಬೇಕು, ಇಷ್ಟು ಜಾಬ್ ಇರಬೇಕು, ಇಷ್ಟು ಎಲ್ಲ ಪರ್ಸ್ನಾಲಿಟಿ ಇರಬೇಕು, ಫ್ಯಾಮಿಲಿ ಬ್ಯಾಗ್, ಆ ಥರ ಏನೂ ಇರಲ್ಲ. ಯಾವಾಗಲೂ ನನ್ನನ್ನು ಪ್ರೀತಿಸಬೇಕು, ನನ್ನ ಜೊತೆನೇ ಇರಬೇಕು, ನಾನು ಅಂದ್ಕೊಂಡಂಗೆ ಕೇಳಬೇಕು. ಓಪನ್ ಮೈಂಡ್. ಭ್ರಮೆಯಲ್ಲಿರಬೇಡಿ. ನೀವು ಅಂದ್ಕೊಂಡಂಗೆ, ನೀವು ಹೇಗಿದ್ದೀರೋ ಅದಕ್ಕೆ ಆಪೋಸಿಟ್ ಅವ್ರು ಇರ್ತಾರೆ. ಎಸ್, ನಂಬಿಕೆ, ಭರವಸೆ, ಟ್ರಸ್ಟ್. ಆದರೆ ನೀವು ಅವ್ರನ್ನ ನಂಬೋದು. ಟ್ರಸ್ಟ್ ಇಡಿ, ಅವ್ರು ನಿಮ್ಮ ಜೀವನಕ್ಕೆ ಬರ್ತಾರೆ. ಐ ಆಮ್ ಲುಕಿಂಗ್ ಔಟ್ ಫಾರ್ ಯು ಮೈ ಲವ್. ಸೊ ಎಸ್, ಅವ್ರು ಬರಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಐ ವಾಂಟ್ ಎ ನ್ಯೂ ಬಿಗಿನಿಂಗ್ ವಿತ್ ಯು. ಇಫ್ ಯು ಅಗ್ರಿ, ಯಸ್ ಡೆಫಿನೆಟ್ಲಿ. ನಿಮ್ಮ ಜೊತೆ ನ್ಯೂ ಬಿಗಿನಿಂಗ್ ಮಾಡಬೇಕು ಅಂತ ಕಾಯ್ತಿದ್ದಾರೆ. ನೀವು ಒಪ್ಕೊಳ್ತೀರಾ ಅಂತ ಕೇಳ್ತಾ ಇದ್ದಾರೆ. ಐ ಜಸ್ಟ್ ಕುಡ್ ನಾಟ್ ಗಿವ್ ಯು ವಾಟ್ ಯು ನೀಡ್. ನಿಮ್ಗೇನು ಬೇಕೋ ಅದೀಗ ಅವ್ರ ಕೈಲಿ ಕೊಡಲಿಕ್ಕೆ ಆಗೋದಿಲ್ಲ. ಹಾಗಂತ ಅದು ಇಲ್ಲ ಅಂತ ಅಲ್ಲ, ಎಲ್ರಿಗೂ ಎನರ್ಜಿ ಇದೆ. ಕೆಲವ್ರಿಗೆ ಬರ್ತಾರೆ, ಕೆಲವ್ರಿಗೆ ವೆಯ್ಟ್ ಮಾಡಿಸ್ತಾರೆ.
ಯು ಸ್ಟಿಲ್ ಹೋಲ್ಡ್ ದ ಕೀ ಟು ಮೈ ಹಾರ್ಟ್ ಲವ್. ಅವರ ಹೃದಯದ ಬೀಗದ ಕೀ ನೀವು. ಪ್ಲೀಸ್ ಡೋಂಟ್ ಟೇಕ್ ವಾಟ್ ಹ್ಯಾಪಂಡ್ ಪರ್ಸ್ನಲಿ, ಇಟ್ಸ್ ಮೈ ಫಾಲ್ಟ್, ಇಟ್ಸ್ ನಾಟ್ ಯು. ನಿಮ್ಮ ತಪ್ಪೇನಿಲ್ಲ ಅದರಲ್ಲಿ, ಅದು ತಪ್ಪೆಲ್ಲ ಅವ್ರದ್ದು. ಇಬ್ರು ದೂರ ಆಗಿದ್ರು ಅವ್ರಿಗೆ ನಿಮ್ಮದೇ ಯೋಚನೆ, ಯಾವಾಗ ನಿಮ್ಮ ಜೊತೆ ಬಂದು ಸೇರ್ತೀನಿ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಐ ನೋ ಇನ್ ಮೈ ಹಾರ್ಟ್ ದಟ್ ಸಮ್ ಡೇ ಸಮ್ ಹೌ ವಿ ವಿಲ್ ಬಿ ಟುಗೆದರ್ ಅಗೈನ್. ಒಂದಲ್ಲ ಒಂದಿನ ನಾನು ನೀನು ಒಂದಾಗ್ತೀನಿ ಅಂತ ಅವ್ರು ಹೇಳ್ತಾ ಇದ್ದಾರೆ, ನಾನಲ್ಲ ಅವರು. ಐ ಆಮ್ ಟ್ರೈಯಿಂಗ್ ನಾಟ್ ಟು ಲೂಸ್ ಫೇತ್. ಎಸ್, ನಂಬಿಕೆ, ಡೆಸ್ಟಿನಿ, ಟ್ರಸ್ಟ್, ಅದೇ ಹೇಳ್ತಾ ಇದೆ. ನಿಮ್ಮ ಡೆಸ್ಟಿನಿಲಿ ಬರ್ದಿದ್ರೆ ಅವ್ರು ಸಿಗಬೇಕು ಅಂತ ಸಿಗ್ತಾರೆ. ನಾನು ಗ್ಯಾರಂಟಿ ಕೊಡೋಕ್ಕಾಗಲ್ಲ. ಜಸ್ಟ್ ಪ್ರಿಟೆಂಡ್ ಆ್ಯಂಡ್ ಜಸ್ಟ್ ಗೋ ವಿತ್ ದ ವಾಟ್ ಫೀಲ್ ಈಸಿ ಕಂಫರ್ಟಬಲ್. ಐ ಆಮ್ ನಾಟ್ ರೆಡಿ ಟು ಚೇಂಜ್ ಜಸ್ಟ್ ಇಟ್. ಎಸ್, ವಿರುದ್ಧ ಸ್ವಭಾವದ ಪ್ರೇಮಿ, ಓಪನ್ ಮೈಂಡ್ ಇಟ್ಕೊಳ್ಳಿ ಅಂತ ಅದಕ್ಕೆ ಹೇಳಿದ್ದು. ನೀವು ಹೇಳ್ದಂಗೆಲ್ಲ ಅವ್ರು ಚೇಂಜ್ ಆಗೋಕ್ಕಾಗಲ್ವಂತೆ, ಅವ್ರು ಇರೋ ಹಾಗೆ ಇರ್ತಾರಂತೆ. ಜಾಸ್ತಿ ಚೇಂಜ್ ಆಗು ಬದಲಾಗು ಅಂದರೆ ಅವ್ರು ಬದಲಾಗಲ್ಲ, ಅವ್ರು ಬರೋದಿಲ್ಲ. ಐ ಮಿಸ್ ಅವರ್ ಮಾರ್ನಿಂಗ್ ಕಾಫಿ ತುಂಬ ಮಿಸ್ ಮಾಡ್ಕೊತಾ ಇದ್ದಾರಂತೆ. ನಿಮ್ಮಲ್ಲಿ ಎಷ್ಟು ಜನ ಕಾಫಿ ಲವರ್ ಇದ್ದೀರಾ? ನಾನು ಕಾಫಿ ಲವರ್. The feeling only grows stronger and stronger each day. I can't control. ನಿಮ್ಮವರ ಬಾಂಡಿಂಗ್ ಸಂಬಂಧ ತುಂಬ ಗಟ್ಟಿ ಆಗ್ತಾ ಇದೆ ದಿನದಿಂದ ದಿನಕ್ಕೆ. ಅವ್ರು ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ. ಫಿಸಿಕಲಿ ತುಂಬ ನೀಡೆಡ್ ಆಗಿಬಿಟ್ಟಿದ್ದೀರಾ ನೀವು. ಐ ಫೆಲ್ ವೀಕ್ ಅಂಡ್ ಲ್ಯಾಕ್ ಆಫ್ ಕಾನ್ಫಿಡೆನ್ಸ್. ಐ ಕಾಂಟ್ ಬಿ ವಾಟ್ ಯು ನೀಡ್. ಎಸ್, ಎಸ್, ಓಪನ್ ಮೈಂಡ್ ಇಟ್ಕೊಳ್ಳಿ. ಆದರೆ ಅವ್ರನ್ನ ನಂಬಿ, ಪಾಪ ಅವ್ರನ್ನ ನಂಬಿ ಓಪನ್ ಮೈಂಡ್ ಇಟ್ಕೊಳ್ಳಿ. ನೀವು ಅನ್ಕೊಂಡಂಗಿಲ್ಲ, ಅವ್ರು ಬೇರೆ ರೀತಿಲಿದ್ದಾರೆ. ಅವ್ರು ಬದಲಾಗಕ್ಕಾಗಲ್ಲ. ಬದಲಾವಣೆ ಜಗದ ನಿಯಮ. ಮೇ ಬಿ ಈಗ ಹೇಳ್ತಾ ಇರ್ಬೋದು, ಮದುವೆ ಆದ್ಮೇಲೆ ಬದಲಾಗ್ಬೋದು, ಹೇಳಲಿಕ್ಕೆ ಆಗೋದಿಲ್ಲ. ಅಥವಾ ನೀವೇ ಅವ್ರ ಥರ ಬದಲಾಗ್ಬೋದು, ಅಥವಾ ಅವರೇ ನಿಮ್ಮ ಥರ ಬದಲಾಗ್ಬೋದು. ಏನು ಬೇಕಾದರೂ ಆಗುವಂಥ ಸಾಧ್ಯತೆ ಎಲ್ಲವೂ ಇದೆ. ಆದರೆ ನೀವು ಅವ್ರನ್ನ ಬದಲಾಯಿಸುವಂಥ ಪ್ರಯತ್ನನ ಬಿಟ್ಬಿಡಿ ಅಂತ ಹೇಳ್ತಾ ಇದ್ದೆ. ಥ್ಯಾಂಕ್ ಯು ಏಂಜಲ್ಸ್ ಕನ್ಫರ್ಮಿಂಗ್ ದಿಸ್. ಎಸ್, ಯಾವುದು ನಾವು ಓದಲಿಲ್ಲ, ಹೀಗೆ ಇಟ್ಟಿದ್ದು ಓದಿಲ್ಲ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಆನ್ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್. ಬಿ ಕೇರ್ಫುಲ್ ಆಫ್ ಯುವರ್ ಹೆಲ್ತ್.